Welcome to Basaruddin ITI. So today topic is Microsoft Excel. So now here ಇಲ್ಲಿ ನೋಡಬಹುದು ನಿಮಗೆ ಕಳೆದ ಕ್ಲಾಸ್ನಲ್ಲಿ ನಾವು ಮಾರ್ಕ್ಸ್ ಲಿಸ್ಟನ್ನು ಹೇಳಿದ್ದೀವಿ, ಚಾರ್ಟನ್ನು ಅಪ್ಲೈ ಮಾಡಿದ್ವಿ, ಸಾಕಷ್ಟು ನಾವು ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಡಾಟಾ ವ್ಯಾಲಿಡೇಷನ್ ಡಾಟಾ ಆಪ್ಷನ್ ಒಳಗೆ ನೋಡೋಣ. ಸೊ ಹಾಗಾದರೆ ಡಾಟಾ ವ್ಯಾಲಿಡೇಷನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಒಂದು ಡಾಟಾವನ್ನು ವ್ಯಾಲಿಡೇಷನ್ ಏರಿಯಾ ಒಳಗೆ ಸೆಟ್ ಮಾಡ್ತಾನೆ ಹೋಗ್ತೀವಿ. ಒಂದು ಎಕ್ಸಾಂಪಲ್ಗಳೇನೆಂದರೆ ಇಲ್ಲಿ ಕಾಣ್ತಾ ಇರುವಂಥ ಮಾರ್ಕ್ಸ್ನ ಒಂದು ಇಂಟರ್ನಲ್ ಮಾರ್ಕ್ಸ್ ಅಂತ ಒಂದು ಎಕ್ಸ್ಟ್ರಾ ಅನ್ನೋ ಕಾಲಮ್ ಅಂತ ಹೋಗ್ತಾನೆ, ಇಂಟರ್ನಲ್ ಅಸೆಸ್ಮೆಂಟ್ ಅಂತೇಳಿ. ಸೊ IA ಅಂತ ಹೇಳ್ತೀವಿ ನಾವು ಮಾರ್ಕ್ಸನ್ನು, ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಸೆಟ್ ಮಾಡೋಣ. ಇಲ್ಲಿ ನೋಡ್ಬೋದು IA ಮಾರ್ಕ್ಸ್ ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ. ಸೊ IA ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಒಳಗೆ ನಮ್ಗೆ ಕಾಮನ್ ಆಗಿ ಗೊತ್ತಿರ್ಬೋದು 20 ಇರ್ಬೋದು, 50 ಇರ್ಬೋದು, ಅಥವಾ 10 ಮಾರ್ಕ್ಸ್ ಇರ್ಬೋದು. ಒಂದು ಕಂಡೀಷನ್ ಇರುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಈ ಏರಿಯಾಕ್ಕೆ, ಈ ಕಾಣ್ತಾ ಇರುವಂಥ ಏರಿಯಾ ಒಳಗೆ, ನಾವು ಸೆಲೆಕ್ಷನ್ ಮಾಡಿರುವಂಥ ಏರಿಯಾ ಒಳಗೆ ಅಂದರೆ ಏರಿಯಾದೊಳಗೆ ನಾವು ಒಂದು ಕಂಡೀಷನ್ ಹಾಕೋಣ. ಹಾಗಾದರೆ ಅದನ್ನು ಡಾಟಾ ವ್ಯಾಲಿಡೇಷನ್ ತೆಗೆದುಕೊಳ್ತೀವಿ. ಸೊ ಡಾಟಾ ವ್ಯಾಲಿಡೇಷನ್ ಅಂತ ತೆಗೆದುಕೊಂಡು ಇಲ್ಲಿ ಕಾಣ್ತಾ ಇರ್ಬೋದು 3 ಆಪ್ಷನ್ಸ್ಗಳನ್ನು, ಈ ಡಯಲಾಗ್ ಬಾಕ್ಸ್ ಒಳಗೆ 3 ಆಪ್ಷನ್ಸ್ ಬರುತ್ತೆ. ಫಸ್ಟ್ ಒನ್ ಸೆಟ್ಟಿಂಗ್ಸ್, ಇನ್ಪುಟ್ ಮೆಸೇಜ್, ಎರರ್ ಅಲರ್ಟ್. 3 ಮೆಸೇಜನ್ನು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಆಪ್ಷನ್ ಒಳಗೆ ಸೆಟ್ಟಿಂಗ್ಸ್, ಸೆಕೆಂಡ್ ಒನ್ ಆಪ್ಷನ್ಸ್ ಈಸ್ ಇನ್ಪುಟ್ ಮೆಸೇಜ್, ಥರ್ಡ್ ಒನ್ ಆಪ್ಷನ್ಸ್ ಎರರ್ ಅಲರ್ಟ್. ಹಾಗಿದ್ರೆ ಎರರ್ ಅಲರ್ಟ್ ಒಳಗೆ ಏನು ಯಾವ ರೀತಿ ಅಂತೇಳಿ ಮತ್ತೆ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಸ್ಟಾಪ್, ವಾರ್ನಿಂಗ್, ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ 3 ಟೈಪ್ಸ್ ನಮಗೆ ಸ್ಟೈಲ್ಸ್ ಇದೆ, ಒಂದು ಸ್ಟಾಪ್, ವಾರ್ನಿಂಗ್ ಮತ್ತು ಇನ್ಫಾರ್ಮೇಷನ್. ಹಾಗಿದ್ರೆ ಸೊ ವಾರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ವಾರ್ನಿಂಗ್, ಇನ್ಫಾರ್ಮೇಷನ್ ಇರುತ್ತೆ. ಸೊ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿದಾಗ ಸೊ ಅಂತ ಈ ರೀತಿ ಇರುತ್ತೆ. ಈ ಮೂರು ಯಾವ್ಯಾವ ರೀತಿ ಸೆಟ್ ಆಗ್ತದೆ ಅಂತ ನೋಡ್ತಾ ಹೋಗ್ಬೇಕು. ಇದಕ್ಕೆ ಕಾಣುವಂಥದ್ದು ಟೈಟಲ್ ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ ಮೆಸೇಜ್ ಯಾವ ಥರ ಶೋ ಆಗ್ಬೇಕಂತೇಳಿ ಈ ಬಾಕ್ಸ್ ಒಳಗೆ ಬರಿತಾ ಹೋಗ್ತೀವಿ. ಅದರ್ವೈಸ್ ಇನ್ಪುಟ್ ಮೆಸೇಜ್ ಅಂತಂದರೆ ಸೊ ಇಲ್ಲಿ ಕಾಣ್ತಾ ಇರುವಂಥ ಏರಿಯಾ ಯಾವ ರೀತಿ ಮೆಸೇಜನ್ನು ಕೊಡಬೇಕು, ಏನಂತ ಶೋ ಆಗಬೇಕು, ಕರ್ಸರ್ ಕ್ಲಿಕ್ ಮಾಡಿದ್ರೆ ಅಂತೇಳಿ ಇನ್ಪುಟ್ ಮೆಸೇಜ್ ಒಳಗೆ ಬರಿತೀವಿ. ನೆಕ್ಸ್ಟ್ ಅದ್ರ ಟೈಟಲ್ ಇನ್ಪುಟ್ ಇರ್ತದೆ. ಸೊ ನೆಕ್ಸ್ಟ್ ಒನ್ ಈಸ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೊ ಸೆಟ್ಟಿಂಗ್ಸ್ ಒಳಗೆ ಬಂದುಬಿಟ್ರೆ ಅಲೋ ಅಂತದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎನಿ ವ್ಯಾಲ್ಯೂ, ಸೊ ಹೋಲ್ ನಂಬರ್, ಡೆಸಿಮಲ್ಸ್, ಲಿಸ್ಟ್, ಡೇಟ್, ಟೈಮ್, ನೆಕ್ಸ್ಟ್ ಲಂಚ್ ಮತ್ತು ಕಸ್ಟಮ್ ಅಂತ ಕಾಣ್ತಾ ಇದೆ. ಸೊ ಕೆಳಗಡೆ ಕ್ಲಿಯರ್ ಆಲ್, ಓಕೆ, ಕ್ಯಾನ್ಸಲ್. ಸೊ ಫಸ್ಟ್ ಒನ್ ನಾವು ಏನು ಮಾಡೋಣ, ಇವಾಗ ಹೋಲ್ ನಂಬರ್ ಅಂತ ತೆಗೆದುಕೊಳ್ಳೋಣ. ಸೊ ಹೋಲ್ ನಂಬರ್ ತೆಗೆದುಕೊಂಡಾಗ ಇಲ್ಲಿ ನೋಡ್ಬೋದು ಬಿಟ್ವೀನ್, ಗ್ರೇಟರ್ ದೆನ್, ಲೆಸ್ ದೆನ್, ಆಮೇಲೆ ನಾಟ್ ಈಕ್ವಲ್, ನಾಟ್ ಈಕ್ವಲ್, ಈಕ್ವಲ್ ಟು, ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತೈತಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತದೆ. ಸೊ ನಾವಿಲ್ಲಿ ಬಿಟ್ವೀನ್ ಅಂತ ಹಾಕ್ಬೋದು, ಅಥವಾ ನಾ ಫಸ್ಟ್ ಒಂದು ಗ್ರೇಟರ್ ದೆನ್ ಅಂತ ತೆಗೆದುಕೊಳ್ತೇನೆ. ಸೊ ಹಾಗಾದರೆ ಗ್ರೇಟರ್ ದೆನ್ ತೆಗೆದುಕೊಂಡ್ರೆ ಕಾಮನ್ ಆಗಿ ಎಷ್ಟು ಮಾರ್ಕ್ಸ್ ಅಂತ ಇರ್ತದೆ. ಗ್ರೇಟರ್ ಒಂದು 35 ಎಂಟ್ರಿ ಮೇಲೆ ಇದ್ದರೆ, ಮಾರ್ಕ್ಸ್ 35 ಮೇಲೆ ಬಿದ್ದರೆ ಮಾತ್ರ ಎಂಟ್ರಿ ಆಗ್ಬೇಕಂತ ಬಂದರೆ ಇಲ್ಲಿ ನಾವು 35 ಅಂತ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ತೀನಿ, ಬಿಟ್ವೀನ್ ಅಥವಾ ಬಿಟ್ವೀನ್ ಅಂತ ತೆಗೆದುಕೊಳ್ತೇನೆ. ಸೊ ಹಾಗಿದ್ರೆ ಬಿಟ್ವೀನ್ ಅಂದರೆ ಮಿನಿಮಮ್ ಎಷ್ಟು ಮಾರ್ಕ್ಸನ್ನು ಇರಬೇಕು, ನಾವು 20ಗೆ ಮಿನಿಮಮ್ 12 ಮಾರ್ಕ್ಸನ್ನು ಇರಬೇಕು, ಮ್ಯಾಕ್ಸಿಮಮ್ 19 ಮಾರ್ಕ್ಸನ್ನು ಮಾತ್ರ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಯಾಕೆ ಅಂತಂದರೆ ಈ ಏರಿಯಾಗೆ 20 ಮತ್ತು 12ಕ್ಕಿಂತ ಕಡಿಮೆ ಇದ್ದರೆ ಮತ್ತು 19ಕ್ಕಿಂತ ಅಬೋವ್ ಜಾಸ್ತಿ ಇದ್ದರೆ ಅದು ಆ್ಯಡ್ ಆಗಬಾರ್ದು ಅನ್ನೋ ಉದ್ದೇಶ. ಸೊ ನೆಕ್ಸ್ಟ್ ಒನ್ ಇಲ್ಲಿ ನಿಮಗೆ ಇನ್ಪುಟ್ ಮೆಸೇಜ್ ಬರ್ತದೆ. ಸೊ ಇಲ್ಲಿ ಇನ್ಪುಟ್ ಮೆಸೇಜ್ ಒಳಗೆ ಇದೇನು ಮಾಡ್ಬೋದು ನಾವು, ದಿಸ್ ಈಸ್ ಮಾರ್ಕ್ಸ್ ಏರಿಯಾ ಅಂತ ಬರಿಬೋದು, ಅಥವಾ ಎಂಟೈರ್ ದಿ ಮಾರ್ಕ್ಸ್ ಅಂತ ಬರಿಬೋದು. ಎಂಟೈರ್ ದಿ ಮಾರ್ಕ್ಸ್ ಕಾಣ್ತಾ ಇದೆ ಅನಿಸ್ತದೆ. ಸೊ ಎಂಟೈರ್ ದಿ ಮಾರ್ಕ್ಸ್ ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಮಾರ್ಕ್ಸ್. ಸೊ ಅಲ್ಲಿ ಮೆಸೇಜ್ ಏನಾಗಬೇಕಂದ್ರೆ ನಮಗೆ ಎಂಟ್ರಿ ಮಾಡಬೇಕಾಗತ್ತೆ, ದಿಸ್ ಈಸ್, ಅಥವಾ ಎಂಟರ್ ದಿ ಮಾರ್ಕ್ಸ್ ಕರೆಕ್ಟ್ ಅಂತ ಎಂಟ್ರಿ ಮಾಡಬಹುದು, ಅಥವಾ ಮಾರ್ಕ್ಸ್ ಮಾರ್ಕ್ಸ್ ಅಂತ ಟೈಪ್ ಮಾಡೋಣ. ನೆಕ್ಸ್ಟ್ ಒನ್ ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಏರಿಯಾ ಅಂತ ಬರ್ತದೆ. ಅಸೆಸ್ಮೆಂಟ್ ಮಾರ್ಕ್ಸ್ ಏರಿಯಾ.
ನೆಕ್ಸ್ಟ್ ಎರರ್ ಅಲರ್ಟ್ ಅಂತಂದರೆ ಇನ್ ಕೇಸ್ ನಾವು ಇಲ್ಲಿ 12ಕ್ಕಿಂತ ಕಮ್ಮಿ ಮತ್ತು 19ಕ್ಕಿಂತ ಜಾಸ್ತಿ ಆದರೆ ಸ್ಟಾಪ್ ಅಂತ ಮೆಸೇಜ್ ಬರಬೇಕು. ಸೊ ಅದಕ್ಕೇನಬೇಕು ರಾಂಗ್ ಎರರ್ ಎಂಟ್ರಿ ಮಾರ್ಕ್ಸ್ ಅಂತ ಬರಬೇಕು, ಅಥವಾ ನಾವು ಎರರ್ ಸಿಂಬಾಲನ್ನು ತೋರಿಸ್ಬೇಕಾಗ್ತದೆ. ಸೊ ಇಲ್ಲ ನಾನು ರಾಂಗ್ ಎಂಟ್ರಿ ಅಥವಾ ನಾಟ್ ವ್ಯಾಲಿಡ್ ನಮ್ಮ ಇಂಟರ್ನಲ್ ಮಾರ್ಕ್ಸು ಈ ಥರ ಬರಿಬೋದು, ನಾಟ್ ವ್ಯಾಲಿಡ್ ಅಂತಲೂ ಬರಿಬೋದು. ಈ ರೀತಿ ಮೆಸೇಜನ್ನು ಅಲರ್ಟನ್ನು ಬರೀಬೇಕಾಗತ್ತೆ. ಸೊ ಆ ಮೆಸೇಜನ್ನು ಬರೆಯೋಣ. ಇಲ್ಲಿ ನಾಟ್ ವ್ಯಾಲಿಡ್ ಅಂತ ಬರಿತೀನಿ, ನಾಟ್ ವ್ಯಾಲಿಡ್ ಮಾರ್ಕ್ಸ್. ಸೊ ಹಾಗಾದರೆ ನಾಟ್ ವ್ಯಾಲಿಡ್ ಮಾರ್ಕ್ಸ್ ಆದರೆ ಮೆಸೇಜ್ ಗೊತ್ತಾಗಬೇಕು ಎಷ್ಟು ಅಂತೇಳಿ. ಸೊ ಪ್ಲೀಸ್ ಎಂಟರ್ ದ ಕರೆಕ್ಟ್ ಮಾರ್ಕ್ಸ್ ಅಂತ ಎಂಟ್ರಿ ಮಾಡ್ತೀನಿ. ಪ್ಲೀಸ್ ಎಂಟರ್ ದಿ ಕರೆಕ್ಟ್ ಮಾರ್ಕ್ಸ್. ಎಂಟ್ರಿ ಪ್ರೆಸ್ ಮಾಡಿ ಕೆಳಗೆ 12 to 19 ಅಂಡರ್ ಮಾರ್ಕ್ಸ್ ಈ ರೀತಿ ಸೆಟ್ ಮಾಡಿ ಓಕೆ ಅಂತ ಪ್ರೆಸ್ ಮಾಡೋಣ. ಸೊ ನೋಡ್ಬೋದು ಇವಾಗ ಇಲ್ಲಿ ನಾವು ಯಾವುದೇ ಸೆಲ್ಲನ್ನು ಕ್ಲಿಕ್ ಮಾಡ್ತಾ ಹೋದರೆ ಏನು ಮೆಸೇಜನ್ನು ಕಾಣ್ತಾ ಇಲ್ಲ. ಬಟ್ ನಾವು ಸೆಲೆಕ್ಷನ್ ಮಾಡಿದಿಲ್ಲ ಏರಿಯಾ ನೋಡಿದರೆ ಎಂಟರ್ ದಿ IA ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತಿದೆ. ಸೊ ದಿಸ್ ಈಸ್ ಇಲ್ಲಿ ನಾವು ಮೆನ್ಷನ್ ಮಾಡೋದು ದಿಸ್ ಈಸ್ ವ್ಯಾಲಿಡೇಷನ್ ಏರಿಯಾ. ಸೊ ಪ್ಲೀಸ್ ಎಂಟರ್ ದಿ ವ್ಯಾಲಿಡ್ ಇಂಟರ್ನಲ್ ಮಾರ್ಕ್ಸ್ ಅಂತಲೂ ಕೂಡ ಎಂಟ್ರಿ ಮಾಡ್ಬೋದು. ಸೊ ನಾವು ಇನ್ ಕೇಸ್ ಏನು ಮಾಡೋಣ, ಇವಾಗ ಇಲ್ಲಿ 12 ಎಂಟ್ರಿ ಮಾಡೋಣ. ಸೊ ತೆಗೆದುಕೊಳ್ತಾ ಇದೆ, 13 ತೆಗೆದುಕೊಳ್ಳೋಣ, 14 ಅಥವಾ 15 ತೆಗೆದುಕೊಳ್ಳೋಣ. ಸೊ ಹಾಗೆ 10 ನಂಬರ್ನ ಎಂಟ್ರಿ ಮಾಡೋಣ. ಸೊ ಶೋ ಆಯಿತು ನೋಡಿ. ಇವಾಗ ನಾಟ್ ವ್ಯಾಲಿಡ್ ಮಾರ್ಕ್ಸ್ ಅಂತ ಎಂಟ್ರಿ ಆಯಿತು. ಸಿಂಬಾಲ್ ನೋಡ್ಬೋದು, ಪ್ಲೀಸ್ ಎಂಟರ್ ದಿ ಕರೆಕ್ಟ್ ಮಾರ್ಕ್ಸ್ 12 to 19 ಅಂಡರ್ ಮಾರ್ಕ್ಸ್ ಅಂತದೆ. ಸೊ ರಿಟ್ರೈ ಅಂತ ಕ್ಲಿಕ್ ಮಾಡೋಣ. ಸೊ 19ಅನ್ನು ಎಂಟ್ರಿ ಮಾಡ್ತೀನಿ. ಸೊ ದೆನ್ ನೆಕ್ಸ್ಟ್ ಒಂದು 20 ಅಂತ ಆ್ಯಡ್ ಮಾಡೋಣ. ಈ 20 ಅಂತ ನೋಡಿಬಿಟ್ರೆ ಮತ್ತೆ 20 ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಸೇಮ್ ಗೊತ್ತಾಗ್ತದೆ ಇದೇನು ಹೇಳೋದು. ಸೊ ಓಕೆ ರಿಟ್ರೈ, ಅಲ್ಲಿ 18 ಅಂತ ಎಂಟ್ರಿ ಮಾಡ್ಬೋದು. ಈ ರೀತಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ದಿಸ್ ಒನ್ ಈಸ್ ಡಾಟಾ ವ್ಯಾಲಿಡೇಷನ್ ಏರಿಯಾ ಅಂತ ಸೆಟ್ ಮಾಡ್ತೀವಿ. ನಮ್ಗೆ ಗೊತ್ತಾಗಿರ್ಬೋದು ಡಾಟಾ ವ್ಯಾಲಿಡೇಷನ್ ಏರಿಯಾ ಅಂತೇಳಿ ನಾವು ಕರೆಕ್ಟಾಗಿ ವರ್ಕನ್ನು ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಕ್ಲಿಯರ್ ವ್ಯಾಲಿಡ್ ಡಾಟಾ ಅಂತಂದರೆ ಸೊ ಒಂದು ಸಾರಿ ಸೆಲೆಕ್ಷನ್ ಮಾಡೋಣ. ಸೊ ಕ್ಲಿಯರ್ ವ್ಯಾಲಿಡ್ ಡಾಟಾ ಅಂತೇಳಿ ನೋಡ್ಬೋದು, ಅಥವಾ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಓಕೆ ಪ್ರೆಸ್ ಮಾಡೋಣ. ಇವಾಗ ನಾವು ಯಾವುದೇ ಮಾರ್ಕ್ಸನ್ನು ಕೂಡ ಎಂಟ್ರಿ ಮಾಡ್ಬೋದು. ಸೊ ರೀತಿ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ, ಯಾವ ರೀತಿ ಅಪ್ಲೈ ಮಾಡ್ಬೇಕಂತೇಳಿ. ಸೊ ಇಲ್ಲಿ ನಮಗೆ ಗೋಲ್ ಸಿಕ್ ಅಂತ ಒಂದು ಕಾಣ್ತಾ ಇರ್ಬೋದು ನಿಮಗೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇವಾಗ ನಮಗೆ ಇಲ್ಲಿ ರೌಂಡ್ ಫಿಗರ್ ಅಂತೇಳಿ ನೋಡ್ತಾ ಹೋಗ್ಬೋದು. ಸೊ ಇನ್ ಕೇಸ್ ನನಗಿದು ಕಾಮನ್ ಅಮೌಂಟ್ ಈಗ 14 ಆಗಬೇಕಾದ್ರೆ ಇಲ್ಲಿ ಯಾವುದಾದ್ರು ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಸೊ ಒಂದು ಮಾರ್ಕ್ಸ್ ಅಂತೇಳಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಸೊ ಡಾಟಾ ವ್ಯಾಲಿಡೇಷನ್ ಸೊ ಗೋಲ್ 6 ವಾಟ್ಸ್ ಇಫ್ ಎನ್ಲೈಜ್ ಅಂತದೆ. ಇಲ್ಲಿ ಎನ್ಲೈಜ್ ಒಳಗೆ ಗೋಲ್ 6 ಅಂತ ಕಾಣ್ತಾ ಇದೆ. ಸೊ ಇದು ರೌಂಡ್ ಫಿಗರ್ ಎಷ್ಟಾಗಬೇಕು, ಸೆಲೆಕ್ಟ್ ಸೆಲ್ ಅಂತಂದರೆ ಸೆಲೆಕ್ಟ್ ಮಾಡಿರುವಂಥ ಸೆಲ್ಲು ಟೋಟಲ್ ವ್ಯಾಲ್ಯೂ ಎಷ್ಟಾಗಬೇಕಾಗಿತ್ತಂದರೆ ಇನ್ ಕೇಸ್ 414 ಆಗಿರಬೇಕಾಗುತ್ತೆ. ಸೊ 141 ಆಗ್ಬೇಕಾದ್ರೆ ಯಾವ ಸೆಲ್ ಚೇಂಜ್ ಆಗಬೇಕಂತಿರ್ತದೆ. ಸೊ ಯಾವುದಾದ್ರು ಒಂದು ಸೆಲ್ ತೆಗೆದುಕೊಂಡು ಓಕೆ ಅಂತ ಪ್ರೆಸ್ ಮಾಡಿದರೆ ಇಲ್ಲಿ 1 ಮಾರ್ಕ್ಸ್ ಸೆಲ್ ನಿಮಿತ್ತ ಸೊ ಒಂದು ಗೊತ್ತಾಯಿತು. ಇನ್ ಕೇಸ್ ಏನಾದರೂ ಮೋರ್ ದೆನ್ ಕ್ರೋರ್ಸ್ ಇದ್ದರೆ, ಲ್ಯಾಕ್ ಟುಗೆದರ್ ಇದ್ದರೆ ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲೊಂದು ನಾನು ಸಮ್ ಮಾಡ್ತಾ ಇದ್ದೀನಿ. ಸೊ ಇವೆರಡು ಸೆಲ್ಗಳನ್ನು ಸೆಟ್ ಮಾಡೋಣ. ಈಸ್ ಈಕ್ವಲ್ ಟು ಸಮ್ ಎಂಟ್ರಿ ಮಾಡ್ತಾ ಇದ್ದೀನಿ. ಇವೆರಡು ಸಮ್ಮನ್ನು ಎಂಟ್ರಿ ಮಾಡೋಣ. ನೋಡ್ತಾ ಇದ್ದೀರಿ, ಇಲ್ಲಿ ನಾನು ಇವೆರಡು ಸೆಲ್ಗಳನ್ನು ಸಮ್ ಮಾಡೋಣ. ಎಂಟ್ರಿ ಬಟನ್ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ಬೋದು ನಮಗೆ ರೌಂಡ್ ಫಿಗರ್ ಇನ್ ಕೇಸ್ ಏನಾದರೂ ಜಾಸ್ತಿ ಆಗಬೇಕಾಯ್ತಂದರೆ ಅಂದರೆ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ 9024 ಇದೆ. ಇದು ಇನ್ ಕೇಸ್ ಏನಾದರೂ 5 ಆಗಬೇಕಾಗಿದ್ದಾರೆ 5000 ಸೆಟ್ ಆಗಬೇಕಾದ್ರೆ ನೋಡಿ 3 4 5 6 7 3 4 5 6 7 2 4 6 8 ಅದ.
ಸೊ ಈ ಥರ ರೌಂಡ್ ಫಿಗರ್ ಆಗಬೇಕಾಗಿತ್ತಂದರೆ ಸೊ ಏನು ಮಾಡ್ಬೇಕಂದ್ರೆ ಸೆಲೆಕ್ಷನ್ ಮಾಡೋಣ, ಗೋಲ್ ಸಿಕ್ಕ ಹೋಗೋಣ. ನೆಕ್ಸ್ಟು ಟು ವ್ಯಾಲ್ಯೂ ಚೇಂಜ್ ಯಾವುದು ಆಗ್ಬೇಕಂತ ಸೆಲೆಕ್ಷನ್ ಮಾಡಿಕೊಂಡು ಇವೆರಡರ ಒಂದು ಸೆಲ್ ಅಂತ ತೆಗೆದುಕೊಳ್ಬೋದು. ಟು ವ್ಯಾಲ್ಯೂ ಎಷ್ಟಾಗಬೇಕಾಗಿದೆ 902511 ಅಂದರೆ 0004. ಬೈ ಚೇಂಜಿಂಗ್ ಸೆಲ್ ಯಾವುದಾದ್ರು ತೆಗೆದುಕೊಳ್ಬೋದು. ಸೊ ಇದನ್ನು ತೆಗೆದುಕೊಳ್ಳೋಣ, ಸೆಟ್ ಮಾಡೋಣ. ಹಾಗಾದರೆ ಅದು 900 ಆಗಲಿಕ್ಕೆ ಎಷ್ಟು ನಂಬರ್ಸ್ ಬೇಕಾಗಿತ್ತು ಆ ನಂಬರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದೆ, ಸೆಲ್ 4 ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ನಾವು ಗೋಲ್ ಸಿಕ್ಕನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಮುಂದಿನ ಕ್ಲಾಸ್ಗಳಲ್ಲಿ ಕೂಡ ನಿಮಗೆ ಹೇಳ್ತಾ ಹೋಗೋಣ. ಇಲ್ಲಿ ಟೆಕ್ಸ್ಟ್ ಕಾಲಮ್ ಅಂತಿದೆ. ಸೊ ನೋಡ್ತಾ ಇರಬಹುದು ಇಲ್ಲಿ ನಂಬರ್ಸ್ ಇದೆ. ಇದು ವ್ಯಾಲಿಡ್ ಆಗಬಾರ್ದಾಗಿತ್ತಂದರೆ ಅಂದರೆ ಸೊ ನಮಗೆ ಇಲ್ಲಿ ಕನ್ನಡ ಮತ್ತು ಇಲ್ಲಿ ಕಾಣ್ತಾ ಇರುವಂಥ SS ನಂಬರ್ಸ್ ಬಿಟ್ಟು ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಅಂತ ತೆಗೆದುಕೊಳ್ಬೇಕಾಗಿತ್ತಂದರೆ ಸೊ ಎರಡು ಕಾಲಮ್ ಸೆಲೆಕ್ಷನ್ ಮಾಡೋಣ. ಟೆಕ್ಸ್ಟ್ ಕಾಲಮ್ ಅಂತ ಕ್ಲಿಕ್ ಮಾಡಿ ಓಕೆ ನೋಡೋಣ ಅಂತ. ಸೊ ಫಸ್ಟ್ ಒಂದು ಕನ್ನಡ ತೆಗೆದುಕೊಳ್ಳೋಣ, ಟೆಕ್ಸ್ಟ್ ಕಾಲಮ್. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿದ್ರು ಟೇಬಲ್. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತ ತೆಗೆದುಕೊಳ್ಳೋಣ, ಫಿನಿಶ್. ನೋಡ್ಬೋದು ಈಗ ತೋರಿಸ್ತಾ ಇದ್ದೀನಿ 431 ಇದೆ. ಫಿನಿಶ್ ಆದ ತಕ್ಷಣ ಇದು ಟೆಕ್ಸ್ಟ್ ವ್ಯಾಲ್ಯೂ ನಂಬರನ್ನು ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಫಿನಿಶ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆದ ತಕ್ಷಣ ಇದು ನಂಬರ್ ವ್ಯಾಲ್ಯೂವನ್ನು ಕಳ್ಕೊಳ್ತದೆ, ಇದನ್ನು ಟೆಕ್ಸ್ಟ್ ಆಗಿ ಮಾರ್ಪಡ್ತದೆ. ಸೊ ಹೀಗಾಗಿ ಇದು ಮತ್ತೆ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಅದೇ ರೀತಿ ಇದನ್ನು ಕೂಡ ಟೆಕ್ಸ್ಟ್ ಅಂತ ಕನ್ವರ್ಟ್ ಮಾಡ್ಬೋದು, ಬಟ್ ನಂಬರಿಂಗ್ ಇರ್ತದೆ. ಸೊ ಇದನ್ನು ಕೂಡ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ನೋಡಿ ನಮಗೆ ಈಗ 4 ಸಬ್ಜೆಕ್ಟ್ ಮಾತ್ರ ನಮಗೆ ನೋಡಿ ಇಂಗ್ಲೀಷ್, ಹಿಂದಿ, ಸೈನ್ಸ್, ಮ್ಯಾಥ್ಸ್ ಈ 4 ಸಬ್ಜೆಕ್ಟಿಗೆ ಮಾತ್ರ ಟೋಟಲ್ ಬರ್ತಾ ಇದೆ. ಈ ರೀತಿ ನಾವು ಕನ್ವರ್ಟನ್ನು ಮಾಡ್ತಾ ಹೋಗ್ಬೋದು. ಗೊತ್ತಾಯ್ತು ಅಂತ ಅನ್ಕೊಂಡು ವಿದ್ಯಾರ್ಥಿಗಳೇ ನಿಮಗೆ ಸೊ ಯಾವ ರೀತಿ ಕನ್ವರ್ಟ್ ಮಾಡ್ತೇವೆ ಅಂತೇಳಿ. ಸೊ ನೆಕ್ಸ್ಟ್ ಮತ್ತೆ ವ್ಯಾಲ್ಯೂ ಬೇಕಾಗಿತ್ತಂದರೆ ಹಾಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಹೋಗಿ ಜನರಲ್ ಫಿನಿಶ್. ಸೊ ಇದನ್ನು ಕೂಡ ಸೆಲೆಕ್ಷನ್ ಮಾಡೋಣ, ನೆಕ್ಸ್ಟ್ ಮತ್ತು ಫಿನಿಶ್. ಸೊ ಇವಾಗ ಮತ್ತೆ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ನಮಗೆ ಅನುಕೂಲತೆ ಆಗ್ತದೆ 4 ಸಬ್ಜೆಕ್ಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಮುಂದಿನ ಕ್ಲಾಸಲ್ಲಿ ಮತ್ತೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ, ನೋಡ್ತಾ ಇರ್ರಿ. ಸೊ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಅಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ತಾವು ಎಲ್ಲ ವಿಡಿಯೋಸ್ಗಳನ್ನು ನೋಡಬೇಕಾದ್ರೆ ಬಸವರೆಡ್ಡಿ ITI ಕಾಲೇಜ್ ಅಂತ ಟೈಪ್ ಮಾಡಿರಿ. ಯೂಟ್ಯೂಬ್ ಒಳಗೆ ಬಸವರೆಡ್ಡಿ ITI ಕಾಲೇಜ್ ಧಾರವಾಡ ಅಂತ ಟೈಪ್ ಮಾಡಿಬಿಟ್ರೆ ಸಾಕು, ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಶೋ ಆಗ್ತದೆ. ನೋಡ್ಬೋದು. ತಾವು ಶೇರ್ ಮಾಡಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ